ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ದೊಡ್ಡಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಮಳೆ ಬರಬೇಕೆಂಬ ಉದ್ದೇಶದಿಂದ ಕತ್ತೆಗಳ ವಿವಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪುರಾತನ ನಂಬಿಕೆ ಮತ್ತು ಗ್ರಾಮೀಣ ಸಂಪ್ರದಾಯದಂತೆ ಕತ್ತೆಗಳಿಗೆ ಮಂಗಳಸೂತ್ರ ಧಾರಣೆ ಮಾಡಿಸಿ ಪೂಜೆಯನ್ನ ಸಲ್ಲಿಸಿ ಸಾಂಪ್ರದಾಯಿಕ ವಿಧಿವಿಧಾನಗಳ ಮೂಲಕ ಮದುವೆಯನ್ನ ನೆರವೇರಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಸಮರ್ಪಕ ಮಳೆಯ ಕೊರತೆಯಿಂದ ರೈತರು ಮತ್ತು ಸಾರ್ವಜನಿಕರು ಆತಂಕಕ್ಕೊಳಗಾಗಿದ್ದು, ಉತ್ತಮ ಮಳೆಯಾಗಲಿ ಹಾಗೂ ಪ್ರದೇಶದಲ್ಲಿ ಸಮೃದ್ಧಿ ನೆಲೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಭಕ್ತರು ಹಾಗೂ ಮುಖಂಡರು ಭಾಗವಹಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕತ್ತೆಗಳ ಮದುವೆ ಕಾರ್ಯಕ್ರಮ ಸಾರ್ವಜನಿಕರ ಗಮನ ಸೆಳೆದಿದ್ದು, ಮಳೆಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆದವು. ಹೆಸರೇನಪ್ಪ? ಹುಡುಗನ ಹೆಸರೇನ? ಹುಡುಗಿ ಹೆಸರು? ಹುಡುಗನ ಹೆಸರು ಸಕಲ ಕಂಟಕ ದೋಷ ನಿವಾರಣಾರ್ಥಂ ಚ ಯೋ ದೋಷ ತದೋಷ ಪರಿಹಾರಾರ್ಥಂ ಚ. ಎಲ್ಲರೂ ಸಮಾಧಾನದಿಂದ ನಾವು ಹೇಳ್ಕೊಟ್ಟಂಗನ್ರಿ. ಶ್ರೀಮನ್ ರೂಪ ಶಾಲಿವಾಹನ ಸಿಕೆ 1948 ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ಸೋಮವಾಸರೆ ಶುಭ ನಕ್ಷತ್ರೆ ಶುಭನಾಮಯೋಗೆ ಶುಭನಾಮಕರಣೆ ಯುಕ್ತಾಯಾಂ ಅಶ್ಯಾಂ ಶುಭತಿಥೋ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಸಂಚಿತ ಸೂಚಿತ ಪ್ರಾರಬ್ಧ ಕರ್ಮ ನಿವಾರಣಾರ್ಥಂ ಚತುರ್ವಿಧ ಫಲಪುರುಷಾರ್ಥ ಸಿದ್ಧರ್ಥಂಚ ಶಾಕಿನೆ ಆರ್ಯಗಂಗಾದೆ ನಿರ್ದೋಷ ಪರಿಹಾರಾರ್ಥಂ ಅಪಮೃತ್ಯ ಕಂಟಕಾದೋಷ ನಿವಾರಣಾರ್ಥಂ ಯೋ ದೋಷೆ ತದ್ದೋಷೆ ಪರಿಹಾರಾರ್ಥಂ ಶ್ರೀ ಕುಲದೇವತಾ ರಾಮದೇವತಾ ಆಶೀರ್ವಾದ ಸಿದ್ಧರ್ಥಂಚ ಶ್ರೀ ಗುರು ಸಮ್ಮುಖೇನ ಶ್ರೀ ರೈತ ಬಾಂಧವ ಶ್ರೀ ಸದ್ಭಕ್ತ ವೃಂದಸ್ಯ ವಿವಾಹ ಕಾರ್ಯಾಂಗ ವರ್ಣ ಕೃಪಾ ಆಶೀರ್ವಾದ ಸಿದ್ಧರ್ಥಂಚ ಶ್ರೀ ಮಹಾ ಸಂಕಲ್ಪೇನ ನೋಡ್ರಪ್ಪ, ಎಲ್ಲ ರೈತ ಬಾಂಧವರು ಸಂಕಲ್ಪ ಮಾಡ್ತೀರಿ. ಗೌರಮ್ಮ ಇವರ ವಿವಾಹ ಕಾರ್ಯಾಂಗವಾಗಿ ವರ್ಣದ ಕೃಪೆಯಾಗಲಿ, ನಮಗೆಲ್ಲ ಸಮೃದ್ಧಿ ಆಗಲಿ ಅಂತ ಸಂಕಲ್ಪ ಮಾಡ್ತೀರಿ. ಎಲ್ಲ ಸಂಕಲ್ಪ ಮಾಡ್ತೀರಿ. ವರ್ಣದ ಕೃಪೆ ಇದು ವಿವಾಹ ಕಾರ್ಯಾಂಗ ಆಗತ್ತೆ. ಇವತ್ತು ಎಷ್ಟೊತ್ತಿದ್ರು ವರ್ಣ ದೇವ ದಾರ ಕಾರ್ಯವಾಗಿ ಸುರುಳಿ ಅಂತ ಇದು ಮಾಡ್ತೀರಿ. ಸ್ಥಾಪಯಾಮಿ ಪೂಜಯಾಮಿ ನಮಸ್ಕಾರಂ ಕರೋಮಿ. ಸರ್ವಭೂತಮನಾಯ ನಮೋ ಮನೋನ್ಮನಾಯ ನಮಃ. ನಿರ್ಮಲವಾದ
ಹಿಡ್ಕರಿ ಗಂಡ ಮಂಗಲ ಮಾಡ್ತದೆ ಏನು 2026ನೇ ಸಾಲಿನಲ್ಲಿ ಮುಂಗಾರು ಮಳೆ ಭಾಳ ಹಿನ್ನಡೆಯಾಗಿತ್ತು. ಎಲ್ಲ ರೈತರು ಎಲ್ಲ ಬೀಜ ಗೊಬ್ಬರಗಳನ್ನು ಹೊಲಕ್ಕೆ ಹಾಕಿ ಬೀಜ ಬಿತ್ತಿದ್ದಾರೆ. ಪೀಕ್ ಏನೇನು ಹುಟ್ಟಿದಾವೆ ಫಸ್ಟ್ ಆಗಿರೋ ಮಳೆಯಿಂದ ಹುಟ್ಟಿದವು. ಈಗ ಸುಮಾರು 20 ದಿನಗಳಿಂದ ಮಳೆ ಬರ್ತಾ ಇಲ್ಲ. ಮಳೆ ಬರದೇ ಇದ್ದ ಕಾರಣ ಎಲ್ಲ ಪೀಕುಗಳು ಒಣಗ್ತಾ ಇದ್ದವು. ಆದ್ದರಿಂದ ದೊಡ್ಡಪೇಟೆಯ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಈಗ ಹಿಂದಿನ ಕಾಲದಿಂದ ರಾಜ ಮಹಾರಾಜರ ಕಾಲದಿಂದ ಬರಗಾಲ ಬಂದಾಗ ಏನು ಒಂದು ಕತ್ತಿ ಮೆರವಣಿಗೆ ಮಾಡುವುದರ ಮುಖಾಂತರ ವರ್ಣದೇವನ್ನ ಈ ಭೂಮಿಗೆ ಕರೆತರ್ತಿದ್ರು. ಆ ಕಾರಣದಿಂದ ಅದು ಸಂಪ್ರದಾಯದಂತೆ ದೊಡ್ಡಪೇಟೆಯ ಎಲ್ಲ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಕತ್ತಿಯ ಮೆರವಣಿಗೆಯನ್ನು ಮಳೆರಾಯನ ಬರುವಿಕೆಗಾಗಿ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಆ ದೇವರ ಕೃಪೆ ಆಗಿ ಮಳೆ ಬಂದು ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ದೊಡ್ಡಪೇಟೆ ಭಾಗದ ಆರಾಧ್ಯ ದೈವ ಬಸವಣ್ಣನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ದೊಡ್ಡಪೇಟೆ ಭಾಗದ ಎಲ್ಲ ರೈತರು ಒಳಗೂಡಿ ಈಗೇನು ಮಳೆ ಕೊರತೆಯಿಂದಾಗಿ ಬೆಳೆಗಳು ಒಣಗ್ತಾ ಇವೆ. ಆ ಕಾರಣದಿಂದ ಇಲ್ಲಿಂದ ಬಂದಂಥ ಸಂಪ್ರದಾಯದ ಪ್ರಕಾರ ಕತ್ತೆ ಮೆರವಣಿಗೆ ಮಾಡಬೇಕಂತ ಹೇಳಿ ಎಲ್ಲರೂ ಹಿರಿಯರು ಹಾಗೂ ಯುವಕರು ಎಲ್ಲರೂ ನಿರ್ಣಯಿಸಿ ಆ ಪ್ರಕಾರ ಉಚ್ಚಂಗಿ ದುರ್ಗದಿಂದ ಕತ್ತೆಯನ್ನು ತರಿಸಿ ಒಂದು ಗಂಡು ಒಂದು ಹೆಣ್ಣು ಕತ್ತೆಯನ್ನು ತರಿಸಿ ಶಾಸ್ತ್ರೋಕ್ತವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಅವರಿಗೆ ಮದುವೆಯನ್ನು ಮಾಡಿಸಿ ಇವತ್ತಿನ ದಿವಸ ದೊಡ್ಡಪೇಟೆಯ ಭಾಗ ಹಾಗೂ MG ರೋಡ್ ಮೂಲಕ ಮೆರವಣಿಗೆ ಮಾಡಿ ನಂತರ ಮೆರವಣಿಗೆಯು ಕೊಟ್ಟೇಶ್ವರ ಮಠದಲ್ಲಿ ಸಂಪನ್ನಗೊಳ್ಳಲಿದೆ. ಈ ಒಂದು ಕತ್ತೆ ಮೆರವಣಿಗೆ ಯಾಕಪ್ಪ ಅಂತಂದರೆ ಇಲ್ಲಿಂದ ಏನು ಸಂಪ್ರದಾಯ ಇದೆ, ಕತ್ತೆ ಮೆರವಣಿಗೆ ಮಾಡಿದರೆ ಮಳೆ ಬರುತ್ತೆ ಎಂದು ಒಂದು ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಸವಣ್ಣನ ದಯದಿಂದ ಆ ಒಂದು ಮಳೆರಾಯ ಬಂದು ಎಲ್ಲ ರೈತರಿಗೂ ಕೂಡ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ ಮತ್ತೊಮ್ಮೆ ಬಸವಣ್ಣನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಹೇಳಿಕೆಯನ್ನು ಮುಕ್ತಾ ಇದ್ದೀವಿ. ನಮ್ಮ ಪೂರ್ವಿಕರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ಕೂಡ ಮುನ್ನಡೆಯಬೇಕಂತ ಹೇಳಿ ಮುಂಗಾರು ರೈತರಿಗೆ ಕೈ ಕೊಟ್ಟಿರೋದ್ರಿಂದ ಬೆಳೆಗೊಳ್ಳೆ ಫಸಲು ಬಂದು ಒಂಥರ ಇದು ನಶಿತು ಹೋಗ್ತಾ ಇದೆ. ಅದಕ್ಕೆ ಮಳೆ ಜೊತೆಗಾಗಿ ಕತ್ತಿ ಮೆರವಣಿಗೆಯನ್ನು ಮಾಡಿ ಇವತ್ತು ರಾಜ್ಯಾದ್ಯಂತ ಮಳೆ ಆಗಲಿ, ಎಲ್ಲ ರೈತರು ಸಮೃದ್ಧಿ ಆಗಿರಲಿ, ಎಲ್ಲ ವಹಿವಾಟುಗಳು ಚೆನ್ನಾಗಾಗಲಿ ಅಂತ ಹೇಳಿ ಶುಭ ಹಾರೈಸಿ ಇವತ್ತು ಕತ್ತಿ ಮೆರವಣಿಗೆ ಮಾಡಿ ಕೊಟ್ಟೂರೇಶ್ವರ ಮಠ ಮಾಡಿ ಒಂದು ಪ್ರಸಾದ ಯೋಗನೂ ಕೂಡ ಮಾಡಿದೆ. ನಮ್ಮ ಬಸವೇಶ್ವರ ದೇವಸ್ಥಾನದ ಇಲ್ಲಿ ಮದುವೆ ಮಾಡಿ ಮೆರವಣಿಗೆ ಮಾಡಿ ಕೊಟ್ಟೂರೇಶ್ವರ ಮಠದಲ್ಲಿ ಪ್ರಸಾದ ಇಟ್ಟಿದ್ರೆ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೊಡ್ತೇನೆ.